ದಕ್ಷಿಣಾಮೂರ್ತಿ ಅಷ್ಟಕದ 7 ಮತ್ತು 8ನೇ ಶ್ಲೋಕ. ಅದರ ಭಾವಾರ್ಥ. ಬಾಲ್ಯಾದಿಶ್ಯಪಿ ಜಾಗ್ರದಾದಿಷು ತಥಾ ಸರ್ವಾಸ್ವವಸ್ತ್ವಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯಂತಃ ಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಪರಸ್ಪರ ಬೇರೆ ಬೇರೆಯೇ ಆಗಿರುವ ಬಾಲ್ಯ, ಕೌಮಾರ, ವಾರ್ಧಕ್ಯ, ಯೌವನ ಮೊದಲಾದ ಅವಸ್ಥೆಗಳಲ್ಲಿಯೂ ಮತ್ತು ಎಚ್ಚರ, ನಿದ್ರೆ, ಕನಸು, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿಯೂ ನಿರಂತರವಾಗಿ ಅನುಸರಿಸಿಕೊಂಡೇ ಬರುತ್ತಿರುವ ಹಾಗೂ ಶರೀರದೊಳಗೆ ನಾನು ಎಂದು ಸದಾಕಾಲ ಸ್ಫುರಿಸುತ್ತಿರುವ ತನ್ನಾತ್ಮನನ್ನೇ ಯಾವ ಪರಮಾತ್ಮನು ತನ್ನ ಭಕ್ತರಿಗೆ ಕೈಯಲ್ಲಿ ಹಿಡಿದ ಮಂಗಳಕರವಾದ ಜ್ಞಾನ ಮುದ್ರೆಯಿಂದ ತೋರಿಸುತ್ತಿರುವನೋ ಅಂತಹ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನನ್ನ ನಮನವು ಸಲ್ಲಲಿ. 8ನೇ ಶ್ಲೋಕ ಮತ್ತು ಅದರ ಭಾವಾರ್ಥ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತೆಯಾ ತಥೈವ ಪಿತೃಪುತ್ರಾಧ್ಯಾತ್ಮನಾ ಭೇದತಃ ಸ್ವಪ್ನೆ ಜಾಗೃತಿ ವಾಯ ಏಷ ಪುರುಷೋ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಪರಮಾತ್ಮನು ಪರಿಪೂರ್ಣನು. ಹಾಗಿದ್ದರೂ ಮಾಯೆಯಿಂದಾಗಿ ತಾನು ಸಂಸಾರಿ ಎಂದು ಭಾವಿಸಿರುವ ಆತನು ಎಚ್ಚರ, ಕನಸು ಈ ಅವಸ್ಥೆಗಳಲ್ಲಿ ಈ ಪ್ರಪಂಚವನ್ನು ಕಾರ್ಯಕಾರಣ ಸಂಬಂಧವುಳ್ಳದ್ದೆಂದು, ಸ್ವಾಮಿ ಭೃತ್ಯ ಸಂಬಂಧವುಳ್ಳದ್ದೆಂದು, ಗುರು ಶಿಷ್ಯ ತಂದೆ ಮಗನೆಂಬ ಸಂಬಂಧವುಳ್ಳದ್ದೆಂದು ಬಗೆ ಬಗೆಯ ಭೇದ ಭಾವದಿಂದ ನೋಡುತ್ತಿರುತ್ತಾನೆ. ಅಂತಹ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನನ್ನ ನಮನವು ಸಲ್ಲಲಿ.